ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಟ್ಯಾಟೂ? ಯಾವ ಟ್ಯಾಟೂ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡವನಿಗೆ ಭರತ್ ಮೈ ಮೇಲೆ ಹೀಗೊಂದು ಟ್ಯಾಟೂ ಇದೆ ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಯಾಕೋ ನಿನ್ನ ನಾಲ್ಗೆ ಬಿದ್ದೋಗಿದ್ಯಾ ಅಥವಾ ಟ್ಯಾಟೂ ಅಂತ ಹೇಳ್ತಾನೆ ಲಕ್ವ ಹೊಡೆದಿದ್ಯಾ? ಯಾಕೆ ಮಾತು ಹೊಡೆದಿಲ್ಲ? ಬಾಯ್ ಬಿಡೋ ಎಂದು ಅವನ ಶರ್ಟ್ ಹಿಡಿದು ಎಳೆದ ರಭಸಕ್ಕೆ ಶರ್ಟ್ ಬಟನ್ ಸಮೇತ ಕಿತ್ತು ಬಂದಿತ್ತು. ಖಾಲಿ ಮೈಯ ಮೇಲೆ ಯಾವ ಟ್ಯಾಟೂ ಇರಲಿಲ್ಲ. ಕೆಕ್ಕರಿಸಿ ನೋಡಿದ ಇಚ್ಛಾಳ ನೋಟಕ್ಕೆ ನೋಟ ಬೆರೆಸುವುದೇ ಕಷ್ಟವಾಗಿತ್ತು ಭುವನ್ಗೆ. ಕೆಂಡದ ಉಂಡೆಗಳನ್ನು ಉಗುಳುತ್ತಿತ್ತು ಅವಳ ಕಣ್ಣುಗಳು. ನೀನೇ ನನ್ನ ಅನಾಮಿಕ ಅಂದೆ ಅಲ್ವಾ? ಬಿ ಲವ್ ಐ ಅನ್ನೋ ಟ್ಯಾಟೂ ನಿನ್ನ ಕೊರಳ ಕೆಳಗೆ ಇರಬೇಕಾಗಿತ್ತು ತಾನೆ? ಎಲ್ಲಿ ಹೋಯ್ತು ಟ್ಯಾಟೂ? ಈಗೇನು ಮಾಯ ಆಗಿದೆಯಾ? ಹೇಳೋ, ಎಲ್ಲಿ ಆ ಟ್ಯಾಟೂ? ನಿನ್ನ ಮುಖವಾಡ ನೋಡಿ ನಾನು ಗ್ಯಾಮಾರ್ಲಿಲ್ಲ ಕಣೋ. ನನ್ನ ಅಸಹಾಯಕತೆ ಒಂದು ಕ್ಷಣ ದಾರಿ ತಪ್ಪಿಸ್ಬಿಡ್ತು. ಅದಕ್ಕೆ ಸರಿಯಾಗಿ ಅನುಭವಿಸ್ದೆ. ನಾನು ಮಾಡಿದ ತಪ್ಪನ್ನು ಈಗ ನಾನೇ ಸರಿ ಮಾಡ್ತೀನಿ ಎಂದವಳೆ ಮುಷ್ಟಿ ಕಟ್ಟಿ ಅವನ ಮೂಗಿನ ಮೇಲೆ ಪಂಚ್ ಮಾಡಿದಳು. ಇನ್ನೊಂದು ಏಟು ಬೀಳದಂತೆ ಅವಳ ಕೈಯನ್ನು ಹಿಡಿದು ಅದು ಆವತ್ತು ಆ ಇನ್ಸಿಡೆಂಟ್ ಆದಮೇಲೆ ನಿನ್ನ ಮೇಲಿನ ಕೋಪಕ್ಕೆ ಟ್ಯಾಟೂ ಅಳಿಸ್ಬಿಟ್ಟೆ ಎಂದು ತಡವರಿಸಿ ಹೇಳಿದವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ದೂರ ಸರಿದು ನಿಂತಳು. ಯಾವ ಇನ್ಸಿಡೆಂಟ್ ನಮ್ಮಿಬ್ಬರು ನಡುವೆ ನಡೀತು ಭುವನ ದಿನ? ಸ್ವಲ್ಪ ಹೇಳು, ಆಮೇಲೆ ಏನೇನಾಯಿತು ಎಂದು ಪ್ರಶ್ನಿಸಿದರೆ ಅವನಿಗೇನು ತಾನೇ ಗೊತ್ತು? ನಾನೇ ಏನೋ ತಪ್ಪು ಮಾಡಿದೆ, ಎಲ್ಲ ಆಗಿದ್ದು ನನ್ನಿಂದ ಇಚ್ಛಾ. ಅದೆಲ್ಲ ಮರೆತುಬಿಡು. ನಾವು ಈಗ ತಾನೇ ಮದುವೆ ಆದ ಹೊಸ ದಂಪತಿಗಳು. ಆಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣ ಎಂದು ತನ್ನ ಹತ್ತಿರ ಬರತೊಡಗಿದವನನ್ನು ಕೈ ಅಡ್ಡ ಹಿಡಿದು ದೂರ ನಿಲ್ಲಿಸಿದಳು. ಅಂದರೆ ಅಲ್ಲಿ ನಡೆದಿದ್ದೆಲ್ಲ ನಿಂದೆ ತಪ್ಪು ಅಂತ ಒಪ್ಕೊಂಡೆ. ಸರಿ ಬಿಡು, ನನ್ನ ಉಂಗುರ ಎಲ್ಲಿದೆ ಕೊಡು. ನನಗಾಗಿ ಮಾಡಿಸಿದ ತಾಳಿ ಇರಬೇಕು ಅಲ್ವಾ? ಆ ತಾಳಿ ಕಟ್ಟದೆ ಬೇರೆ ತಾಳಿ ಯಾಕೆ ಕಟ್ಟಿದೆ? ನನ್ನ ತಾಳಿ ನನಗೆ ಕೊಡು. ಆ ತಾಳಿಯನ್ನು ನನ್ನ ಕೊರಳಿಗೆ ಕಟ್ಟು ಎಂದು ಇಚ್ಛಾ ಒತ್ತಾಯಿಸುತ್ತಿದ್ದರೆ ಅವನಿಗೆ ಹುಚ್ಚು ಹಿಡಿದಂತಾಗಿತ್ತು. ತಾಳಿ, ಕಾಲುಂಗುರ ಎಂದು ಬಡಬಡಾಯಿಸುವ ಅನಾಮಿಕ ಪ್ರೇಮಿಯಾಗಿದ್ದರೆ ತಾನೇ ಅವಳಿಗೆ ತಾಳಿ ಉಂಗುರದ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯ. ಇದರಲ್ಲೇ ಗೊತ್ತಾಯಿತು ಭುವನ್, ನೀನು ಅನಾಮಿಕ ಅಲ್ಲ. ಅವನ ಹೆಸರು ಹೇಳ್ಕೊಂಡು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೋಸ್ಕರ ನೀನು. ಹೇಳು, ಅನಾಮಿಕ ಯಾರು? ಗೆಲ್ಲಿದ್ದಾನೆ? ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ ಹಾಗೆ ಅವನಿಗೂ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ ಅಲ್ವಾ? ನೀನು ಏನೇ ಮಾಡಿದ್ರೂ ನಾನು ಹೆದರೋದಿಲ್ಲ. ನನ್ನ ಅನಾಮಿಕ ಎಲ್ಲಿ? ನನ್ನ ತಂಗಿಯ ಫೋಟೋಸ್ ವಿಡಿಯೋಸ್ ಎಲ್ಲಿದೆ ಹೇಳು ಎಂದು ಅವನ ಕೆನ್ನೆಗೆ ಒಡೆಯಲು ಹೋದವಳ ಕೈ ತಡೆದ ಭುವನ್ ಕಮಾನ್ ಗರ್ಲ್ಸ್ ಎಂದು ಹುಡುಗಿಯರನ್ನು ಒಳಗೆ ಕರೆದ. ಅವರಿಬ್ಬರು ಒಳಗೆ ಬರುತ್ತಲೇ ಇವಳ ಕೊಬ್ಬು ಇಳಿಸೋದಕ್ಕೆ ನಿಮ್ಮ ಹೆಲ್ಪ್ ಬೇಕು, ಬನ್ನಿ ಗರ್ಲ್ಸ್ ಎನ್ನುತ್ತಲೇ ಇಬ್ಬರು ಹುಡುಗಿಯರು ಇಚ್ಛಾ ಮುಂದೆ ಹೋಗದಂತೆ ಗಟ್ಟಿಯಾಗಿ ಹಿಡಿದರೆ ಭುವನ್ ಹಿಂದಿನಿಂದ ಅವಳ ಕೊರಳ ಬಳಿ ಇಂಜೆಕ್ಷನ್ ಚುಚ್ಚಿ ಅವಳನ್ನು ರೂಮ್ ಒಳಗೆ ದೂಡಿ ಹೊರಗಿನಿಂದ ಲಾಕ್ ಮಾಡಿಕೊಂಡ. ಏನೋ ಚುಚ್ಚಿದೆ, ನಿನ್ಗೇನು ಮಾಡಿದ್ರು ನನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ತಾಕತ್ತಿದ್ರೆ ಡೋರ್ ಓಪನ್ ಮಾಡಿ ಒಳಗೆ ಬಾ. ಇವತ್ತು ನಾನಾ ನೀನಾ ಅಂತ ನೋಡೇ ಬಿಡೋಣ ಎಂದು ಕಿರುಚಾಡಿ ಒಳಗಿನಿಂದ ಬಾಗಿಲು ಬಡಿದು ಕಾಲಿನಿಂದ ಒದ್ದು ಇಚ್ಛಾಗೆ ಸುಸ್ತಾಯಿತೆ ವಿನಃ ಯಾರೂ ಬಾಗಿಲು ತೆರೆಯಲಿಲ್ಲ. 10-15 ನಿಮಿಷದಲ್ಲಿ ಅವಳ ಶರೀರಕ್ಕೆ ಸೇರಿದ ಡ್ರಗ್ಸ್ ತನ್ನ ಕೆಲಸ ಶುರು ಮಾಡಿತು. ಮೈಯಲ್ಲಿ ನಿಶಕ್ತಿ ಆವರಿಸುತ್ತಲೇ ತಲೆ ಹಿಡಿದು ಕೆಳಗುರುಳಿದಳು ಇಚ್ಛಾ. ತನಗೆ ಏನೋ ಆಗುತ್ತಿದೆ ಎಂದು ತಿಳಿದರೂ ತನಗೆ ಬೇಕಾದಂತೆ ಕೈಕಾಲು ಆಡಿಸಲು ಆಗದಂತಹ ಸ್ಥಿತಿ ಅವಳದ್ದು. ಬಾಗಿಲ ಬಳಿ ಬಿದ್ದುಕೊಂಡಿದ್ದ ಇಚ್ಛಾಳನ್ನು ದೂಡಿಕೊಂಡು ಬಾಗಿಲು ತೆರೆದು ಒಳ ಬಂದ ಭುವನ್ ಅವಳನ್ನು ಎತ್ತಿ ಬೆಡ್ ಮೇಲೆ ಎಸೆದ. ವಾರ್ಡ್ರೋಬ್ ಒಳಗಿದ್ದ 10 ಕ್ಯಾಮೆರಾ, ಮೊಬೈಲ್, ಮೆಮೊರಿ ಕಾರ್ಡ್, ಪೆನ್ ಡ್ರೈವ್ಗಳನ್ನೆಲ್ಲ ಅವಳೆದುರು ಗುಡ್ಡೆ ಹಾಕಿ, ನೋಡು ನಿನ್ನ ತಂಗಿ ಮತ್ತು ಅವಳ ಫ್ರೆಂಡ್ಗಳ ಫೋಟೋಗಳು, ವಿಡಿಯೋಸ್ 1000 ಸಂಖ್ಯೆಯಲ್ಲಿದೆ. ಎಷ್ಟು ಅಂತ ನಾಶ ಮಾಡ್ತೀಯಾ? ಒಂದೋದ್ರೆ 1000 ಇದೆ. ಎಲ್ಲರೆದುರು ಹೇಳ್ಕೊಳ್ಳೋದಕ್ಕಷ್ಟೇ ರೋಡ್ ಕನ್ಸ್ಟ್ರಕ್ಷನ್ ವಹಿಸ್ಕೊಳ್ಳೋದು. ನಮ್ಮ ಸಂಪಾದನೆಯ ಮೂಲ ಇರೋದೇ ಇಲ್ಲಿ.
ಇದನ್ನೆಲ್ಲ ಮಾರಿದೆ ಅಂತಿಟ್ಕೋ, ಒಂದೊಂದು ವಿಡಿಯೋಗಳಿಗೂ ಕೋಟಿ ರೂಪಾಯಿ ಹಣ ಬರುತ್ತೆ. ಅದರಲ್ಲಿ ನಿನ್ನಂಥ ಕೊಬ್ಬಿನ ಹೆಣ್ಣು ಕೂಡ ಸೇರಿದರೆ ಅದ್ರ ಮಜಾನೇ ಬೇರೆ. ನಿನ್ನನ್ನು ಹಿಡಿಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅದ್ರ ಫಲ ನಾನು ಪಡಿಬೇಕು ಅಲ್ವಾ? ನನ್ನ ಪ್ರತಿ ಪ್ರಯತ್ನಕ್ಕೂ ಲಾಭ ಬೇಕು ಅನ್ನುವವನು ನಾನು. ಪಕ್ಕಾ ಬಿಸ್ನೆಸ್ ಮ್ಯಾನ್ ಆದ ನನಗೆ ಇಷ್ಟಾದರೂ ಲಾಭ ಬೇಕು ಅಲ್ವಾ? ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಮುಂದೆ ಇಲ್ಲಿ ನಡೆಯೋದೆಲ್ಲ ಪ್ರತಿ ಆ್ಯಂಗಲ್ನಿಂದಲೂ ಶೂಟ್ ಆಗುತ್ತೆ. ಅದನ್ನು ಕೂಡ ಕೋಟಿ ಹಣಕ್ಕೆ ಮಾರ್ಕೋತೀನಿ. ನಿನಗಿಷ್ಟ ಇಲ್ಲ ಅಂದರೆ ನೀನು ಸಾಯೋ ತನಕ ಬೇಕಾದರೆ ನನ್ನ ಹತ್ರ ಇಟ್ಕೋತೀನಿ. ಆಮೇಲೆ ಒಂದೊಂದಾಗಿ ಮಾರ್ತಾ ಕೋಟಿ ಸಂಪಾದನೆ ಮಾಡ್ತೀನಿ. ನಿನ್ನ ಗಂಡ ಸಾವಿರಾರು ಕೋಟಿಗಳ ಒಡೆಗೆ ಆಗ್ತಾನೆ, ಅದು ನಿನ್ನ ವೀಡಿಯೋಸ್ ಮಾರಿ. ಕೇಳೋಕೆ ಥ್ರಿಲ್ಲಿಂಗ್ ಆಗಿದೆ. ಇನ್ನು ಹಣದ ರಾಶಿ ನನ್ನ ಮುಂದೆ ಇದ್ದರೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೋ ಎಂದವ ಎಲ್ಲವನ್ನೂ ಒಳಗಿಟ್ಟು ಲಾಕ್ ಮಾಡಿದ. ಇಚ್ಛಾಳ ಬಳಿ ಬಂದು ಅವಳ ಕೆನ್ನೆ ಹೊತ್ತಿ ಹಿಡಿದು, ಏನು ದಿಮಾಕ್ ನಿಂದು? ನೋಡೋದಕ್ಕೆ 2 ಕಣ್ಣು ಸಾಲದು. ಆದರೂ ಇಷ್ಟು ದಿನ ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಆವತ್ತು ನಿನ್ನನ್ನು ಮುಟ್ಟಿದೆ ಅನ್ನೋ ಕಾರಣಕ್ಕೆ ನನ್ನ ತಲೆ ಒಡೆದೆ ಅಲ್ವಾ? ಇವತ್ತು ನಿನ್ನ ಕೊಬ್ಬು ಇಳಿಸೋಕೆ ಗಂಡು ನಾನೇ. ಏನು ಮಾಡೋದಕ್ಕಾಗುತ್ತೆ ನಿನ್ನಿಂದ? ಬರೀ ಕಣ್ಣೀರು ಸುರಿಸೋದನ್ನು ಬಿಟ್ಟು ಏನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಆವತ್ತು ನಾನು ಚಾಲೆಂಜ್ ಮಾಡಿದ ಹಾಗೆ ಇಂದಿನಿಂದ ನಿನ್ನ ಪಾಲಿನ ನರಕ ಶುರು. ಯಾಕಾದರೂ ಬದುಕಿದ್ದೀನೋ ಅಂತ ಕಣ್ಣೀರು ಸುರಿಸ್ತಾ ಮಾನಸಿಕವಾಗಿ ದಿನ ಸತ್ತು ಬದುಕಬೇಕು ಎಂದು ಭುವನ್ ಅವಳನ್ನು ಆಕ್ರಮಿಸಿದ. ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೂ ಆಗುತ್ತಿಲ್ಲ. ಮೈ ಆಡಿಸಿದಂತೆ ಜಡ್ಡುಗಟ್ಟಿದೆ. ತನ್ನ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದರೂ ತಡೆಯಲಾಗದೆ ಅಸಹಾಯಕಳಾಗಿ ಕಣ್ಣೀರು ಸುರಿಸಿದಳು ಇಚ್ಛಾ. ವಸ್ತ್ರಗಳು ಮೈಯಿಂದ ಸರಿದಷ್ಟು ಅವಳ ಕಣ್ಣೀರು ಮುಗಿಲು ಮುಟ್ಟಿತ್ತು. ಅಲ್ಲೇ ನಿಂತು ಭುವನ್ ಆದೇಶದಂತೆ ಎಲ್ಲವನ್ನೂ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿರುವ ಹುಡುಗಿಯರು. ತನ್ನ ಸ್ಥಿತಿ ನೆನೆದು ತನ್ನ ಬದುಕಿನ ಬಗ್ಗೆಗೆ ಹೇಸಿಗೆ ಹುಟ್ಟಿಸಿತು. ಅವನ ಬಲಾತ್ಕಾರದಿಂದ ನಲುಗಿದ ಇಚ್ಛಾಳ ಕಣ್ಣುಗಳಲ್ಲಿ ಕಂಬನಿ ಜಾರುತ್ತಿದ್ದೆಯೇ ವಿನಃ ಅವಳಿಗೆ ಹೇಳೋದಕ್ಕೂ ಆಗುತ್ತಿಲ್ಲ. ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು, ನನ್ನ ಕೆನ್ನೆಗೆ ಹೊಡೆದ್ರೂ ಸುಮ್ಮನೆ ಇದ್ದೆ ಅಂದರೆ ಅದಕ್ಕೆ ಕಾರಣ ಇದೇ ಕಣೆ. ನನಗೆ ಕೊಟ್ಟ ಪ್ರತಿ ಏಟನ್ನು ಡಬಲ್ ಆಗಿ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ತೆಗೆದುಕೋ. ನಿನ್ನ ಜೀವ ಕೊನೆ ಆಗೋ ತನಕ ಭೂಮಿ ಮೇಲೆ ನರಕ ಅನ್ನೋದು ಇದ್ದರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೋಸ್ಕರನೇ ಇಷ್ಟು ದಿನ ಅನಾಮಿಕನ ಥರ ನಾಟಕ ಮಾಡ್ತಾ ಹೊಂಚಾಕಿ ನಿನ್ನನ್ನು ಕೊಡುವಿದ್ದು ಎಂದವ ಅವಳ ಕೆನ್ನೆಯನ್ನು ಜೋರಾಗಿ ಕಚ್ಚಿ ರಕ್ತ ಒಸರುವಂತೆ ಮಾಡಿದ್ದ. ಅಂದಿನಿಂದ ಅವಳ ಪಾಲಿನ ನಿಜವಾದ ನರಕ ಜೀವನ ಶುರುವಾಗಿತ್ತು. ಅದು ಕೂಡ ಡ್ರಗ್ಸ್ ಅಮಲಲ್ಲೇ ಅವಳ ಜೀವನ. ಒಂದು ಹೊತ್ತಿನ ಇಡಿಯಷ್ಟು ಊಟ, ಆ ಹುಡುಗಿಯರ ಸಹಕಾರದೊಂದಿಗೆ ನಿತ್ಯ ಕರ್ಮಗಳನ್ನು ಮುಗಿಸಬೇಕು. ಅವರಿಬ್ಬರೂ ಕೂಡ ಅವನಂತೆ ಕಿರಾತಕರೇ. ಅವನ ಜೊತೆ ಸೇರಿ ಅವರು ಕೂಡ ಹಿಂಸಿಸಿದರೂ ಮಾತಾಡಲಾಗದೆ ಗೊಂಬೆಯಾಗಿತ್ತು ಇಚ್ಛಾಳ ಬದುಕು. ಡ್ರಗ್ಸ್ ಅಮಲಲ್ಲೇ ಇರುವ ಹುಡುಗಿಯ ಶರೀರ ಅಲ್ಲಾಡಿಸದಷ್ಟು ಜಡ್ಡುಗಟ್ಟಿದ್ದರೂ ಮನಸ್ಸಿಗೆ ಅವನು ಮಾಡುವ ಪ್ರತಿ ದೌರ್ಜನ್ಯವೂ ಅರಿವಿಗೆ ಬರುತ್ತಿತ್ತು. ಹೆಬ್ಬೆಂಡೆಯಂತಿದ್ದ ಹುಡುಗಿ ಎಲ್ಲವನ್ನೂ ಸಹಿಸಿ ಶಿಲೆಯಾಗತೊಡಗಿದಳು. ಅಷ್ಟಾದರೂ ಅವಳ ಕಣ್ಣುಗಳಲ್ಲಿ ಕಾಣುವ ಬದುಕುವ ಛಲ ಅವನನ್ನು ಪ್ರತಿ ಬಾರಿಯೂ ರೊಚ್ಚಿಗೆಬ್ಬಿಸುತ್ತಿತ್ತು. ಮತ್ತಷ್ಟು ಮಗದಷ್ಟು ಅವಳನ್ನು ಹಿಂಸಿಸಿ ತನ್ನ ಪುರುಷಾಹಂಕಾರವನ್ನು ತಣಿಸಿಕೊಳ್ಳುತ್ತಿದ್ದ. ಹಗಲು ರಾತ್ರಿ ಎನ್ನದೆ ಮೈ ಮೇಲೆ ಬೀಳುವವನನ್ನು ತಡೆಯುವ ಶಕ್ತಿಯೂ ಅವಳಲ್ಲಿಲ್ಲ. ದಿನದ ಅರ್ಧ 1 ಗಂಟೆ ಅಮಲು ಪದಾರ್ಥದ ಮಂಪರು ಅರಿದರೂ ಹಾಸಿಗೆಯಿಂದ ಮೈ ಎತ್ತಲಾರದಷ್ಟು ಮೈಮನ ಭಾರ. ಎಚ್ಚರವಾದಾಗಲೆಲ್ಲ ಅವನ ಹಿಂಸೆ ತಾಳಲಾರದ ದೇಹದ ನೋವು ಭುಗಿಲೇಳುತ್ತಿತ್ತು. ತಾನು ಏನು ಮಾಡಿದರೂ ಅವಳಂತೂ ಮಾತನಾಡಲಾರಳು. ಮುಂದೆ ಮಾತಾಡಲು ಅವಳಿಗೆ ಅವಕಾಶವೂ ಸಿಗಬಾರದು ಎನ್ನುವ ಭಂಡ ಧೈರ್ಯದಿಂದ ಅವನು ಆಡಿದ್ದೇ ಆಟವಾಗಿತ್ತು. ಅವಳ ಶರೀರದ ಮೇಲೆ ಅಲ್ಲಲ್ಲಿ ಮೂಡಿದ್ದ ಸಿಗರೇಟಿನಿಂದ ಸುಟ್ಟ ಗಾಯಗಳು, ಕಲೆಗಳು, ಬೆಲ್ಟ್ನಿಂದ ಹೊಡೆದ ಬಾಸುಂಡೆಯ ಬರೆಗಳು ಅವನ ಕ್ರೌರ್ಯಕ್ಕೆ ಸಾಕ್ಷಿಯಾಗಿತ್ತು. ಅವಳ ಮೇಲೆ ತುಸು ಕರುಣೆ ತೋರುವವರು ಎಂದರೆ ಅಡುಗೆ ಹಾಗೂ ಮನೆ ಕೆಲಸಕ್ಕೆ ಎಂದು ಬರುವ ಸುಶೀಲ ಮಾತ್ರ. ಶವದಂತೆ ಬಿದ್ದುಕೊಂಡಿರುವ ಹೆಣ್ಣಿನ ಮೇಲೆ ಆಗುತ್ತಿರುವ ಕ್ರೌರ್ಯ ಎಷ್ಟೋ ಬಾರಿ ಅವರ ಕಣ್ಣೆದುರೇ ನಡೆಯುತ್ತಿತ್ತು. ಅವಳು ಮಿಡಿಯುವ ಕಂಬನಿಗೆ ಅವರು ಸಾಕ್ಷಿಯಾಗಿದ್ದರು.
ಅವಳ ಹತ್ತಿರ ಅವರ್ಯಾರೂ ಕಾಣದೆ ಹೋದಾಗ ಅವಳ ಬಳಿ ಬಂದು ಅವಳ ಕಣ್ಣೀರು ಒರೆಸಿ, ಅಳ್ಬೇಡಮ್ಮ, ನಿನ್ನ ಸ್ಥಿತಿ ನೋಡಿದ್ರೆ ಸಂಕಟ ಆಗುತ್ತೆ. ಆದರೆ ನಾನು ನಿನಗೆ ಯಾವ ಸಹಾಯನೂ ಮಾಡೋಕ್ಕೆ ಆಗದಂಥ ಅಸಹಾಯಕಿ. ಮನೆಯಲ್ಲಿ ನಾನು ತರೋ ತುತ್ತಿಗೆ ಕಾಯೋ 2 ಹೊಟ್ಟೆ ಇದೆ. ಅವ್ರ ಹೊಟ್ಟೆ ತುಂಬಿಸೋದು ನನ್ನ ಕರ್ತವ್ಯ. ನಾನು ನಿನಗೆ ಸಹಾಯ ಮಾಡಿದ್ದು ಗೊತ್ತಾದರೆ ನನ್ನನ್ನು ಸಾಯಿಸಿಬಿಡ್ತಾರೆ. ನಾನು ಸತ್ತರೆ ಹುಷಾರಿಲ್ಲದ ನನ್ನ ಗಂಡ ಮತ್ತು ಮಗಳು ಅನ್ನ ನೀರಿಲ್ಲದೆ ಸಾಯ್ತಾರೆ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಇಲ್ಲಿಗೆ ಕೆಲ್ಸಕ್ಕೆ ಬರ್ತಾಯಿದ್ದೀನಿ. ಒಂದು ತಿಳ್ಕೊ, ಇದೇ ನೋವು ಶಾಶ್ವತ ಅಲ್ಲ. ಒಂದಲ್ಲ ಒಂದಿನ ನಿನ್ನ ನೋವಿಗೂ ಕೊನೆ ಇದೆ. ಇದರಿಂದ ಮುಕ್ತಿ ಸಿಗೋ ಸಮಯ ಹತ್ತಿರದಲ್ಲೇ ಇದೆ ಅಂದ್ಕೊಂಡು ಧೈರ್ಯ ತಂದ್ಕೊ. ನಿನಗಾಗಿ ಮಿಡಿಯೋ ಜೀವ ಎಲ್ಲೋ ಒಂದು ಕಡೆ ಇದೆ. ಆ ಜೀವ ನಿನಗಾಗಿ ಕಾಯುತ್ತೆ. ಆ ಜೀವನಕ್ಕಾಗಿ ನೀನು ಬದುಕಬೇಕು ಅಂದ್ಕೊ. ಆಗ ಬದುಕುವ ಸ್ಫೂರ್ತಿ ದುಪ್ಪಟ್ಟಾಗುತ್ತೆ. ಇವ್ರು ಕೊಡೋ ನರ್ಕ ಕೂಡ ಮೈಗೆ ನಾಟದಷ್ಟು ಮನಸ್ಸು ಗಟ್ಟಿಯಾಗುತ್ತೆ. ನೀನು ಇಲ್ಲಿಂದ ಪಾರಾಗೋಕೆ ಒಂದು ಅವಕಾಶ ಸಿಕ್ಕಿದ್ರೂ ನಾನು ನಿನಗೆ ಸಹಾಯ ಮಾಡ್ತೀನಿ. ಆದರೆ ನಾನು ಬೀಳಬಾರ್ದು ಅಷ್ಟೆ ಎಂದು ಅವರು ಧೈರ್ಯ ತುಂಬುತ್ತಿದ್ದರೆ ಇಚ್ಛಾಳ ಮನದ ತುಂಬ ಅನಾಮಿಕನ ಕನವರಿಕೆ. ನೋಡಿದ್ಯಾ ಅನಾಮಿಕಾ, ನೀನು ಕೊಟ್ಟ ಒಂದು ಮುತ್ತು, ಅದು ಕೂಡ ಪ್ರೀತಿಯಿಂದ ಬಯಸಿ ನನಗೆ ನೀಡಿದ ಮಧುರ ಚುಂಬನವನ್ನು ತಪ್ಪಾಗಿ ಅರ್ಥೈಸಿ ನಿನಗೆ ಹೊಡೆದು ನಾನು ನೋವು ತಿಂದೆ. ಆವತ್ತು ನೀನು ನೀಡಿದ ಮಧುರ ಅನುಭೂತಿಯನ್ನು ತಿರಸ್ಕರಿಸಿ ಬಂದವಳಿಗೆ ಸಿಕ್ಕಿದ್ದ ಹಿಂಸೆ ನೋಡು. ನಿನ್ನ ಪ್ರೀತಿಯನ್ನು ಅವಮಾನಿಸಿ ನಿನಗೆ ನೋವು ಕೊಟ್ಟಿದ್ದಕ್ಕೆ ಈ ಶಿಕ್ಷೆ ದೇವರೇ ಕೊಟ್ಟಿರಬೇಕು ಅಲ್ವಾ ಅನಾಮಿಕಾ? ಭುವನ್ ನನ್ನ ಗಂಡ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಯಾವತ್ತೂ ಬರೋದಿಲ್ಲ. ಅವನೊಬ್ಬ ಕಾಮುಕ ಮೃಗ. ನಿನ್ನಂತೆ ಅನಾಮಿಕನ ಮುಖವಾಡ ಧರಿಸಿ ನನಗೆ ಮೋಸ ಮಾಡಿದವನು. ನನಗೆ ಗೊತ್ತು ಅನಾಮಿಕಾ, ನೀನೇ ಬೇರೆ, ಈ ಭುವನ್ನೇ ಬೇರೆ ಅಂತ. ನೀನು ನನ್ನ ಜೊತೆ ಇರುವಾಗ ನಿನ್ನ ಕಣ್ಣಲ್ಲಿ ಪ್ರೀತಿಯ ಪ್ರವಾಹನೇ ಕಂಡಿದ್ದೀನಿ. ಭುವನ್ ಕಣ್ಣಲ್ಲಿ ಕಾಣೋದೆಲ್ಲ ಪೈಚಾಚಿಕ ನಗು. ಅವನ ಮುಖ ನೋಡಿದ್ರೆ ಸಾಕು ಮೈಯೆಲ್ಲ ಉರಿಯುತ್ತೆ. ಒಂದಲ್ಲ ಒಂದಿನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನಿನ್ನನ್ನು ಹುಡುಕೊಂಡು ಬರ್ತೀನಿ. ನನಗೆ ನರ್ಕ ತೋರಿಸಿದ ಭುವನ್ಗಂತೂ ನರ್ಕ ಅಂದರೆ ಏನು ಅಂತ ನಾನು ತೋರಿಸ್ತೀನಿ. ನನ್ನನ್ನು ಕಂಡ್ರೆ ಹೆದರಿ ಸಾಯ್ತಾ ನಿಂತಲ್ಲೇ 1 2 ಮಾಡ್ಕೋಬೇಕು. ಇಲ್ಲ ಅಂದರೆ ನನಗೆ ನೆಮ್ಮದಿ ಇಲ್ಲ ಎಂದು ಮನಸ್ಸಲ್ಲೇ ಶಪಥ ಮಾಡಿದಳು. ಅನಾಮಿಕಾ, ನೀನು ನನಗೋಸ್ಕರ ಕಾದು ಬದುಕು ಹಾಳು ಮಾಡ್ಕೊಳ್ತೀಯ. ಬೇಡ ಅನಾಮಿಕಾ, ನಿನ್ನಂಥ ಪ್ರೇಮಿಗೆ ನನ್ನಂಥವಳು ಸೂಟ್ ಆಗೋದಿಲ್ಲ. ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿರು. ನಾನು ತುಂಬ ಹೊರಟು ಸಣ್ಣ ಪುಟ್ಟದ್ದಕ್ಕೆಲ್ಲ ಕೋಪ ಮಾಡ್ಕೋತೀನಿ. ಪ್ರತಿ ಸಲ ನನ್ನನ್ನು ಸಮಾಧಾನ ಮಾಡಿ ರಂಸೋದು ನಿನಗೆ ಕಷ್ಟ ಆಗುತ್ತೆ. ನೀನೀಗ ಏನು ಮಾಡ್ತಾ ಇರ್ತೀಯ ಅನಾಮಿಕಾ? ನನ್ನ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ ಅಲ್ವಾ ನಿನಗೆ? ನಾನು ಒಬ್ಬನ ಜೊತೆ ಮದುವೆ ನಿಶ್ಚಯ ಮಾಡಿಕೊಂಡು ಇನ್ನೊಬ್ಬನ ಜೊತೆ ಓಡಿ ಬಂದೆ ಅಂತ ತಪ್ಪು ತಿಳ್ಕೊಂಡಿರ್ತೀಯ. ಇಲ್ಲಪ್ಪ, ನೀನು ತುಂಬ ಒಳ್ಳೆ ಹುಡುಗ. ನನ್ನ ಮೇಲೆ ನಿನಗೆ ತುಂಬ ನಂಬಿಕೆ ಇರುತ್ತೆ. ನಾನು ತಪ್ಪು ಮಾಡಿಲ್ಲ, ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡು ನೀನು ಕೂಡ ನನ್ನನ್ನು ಹುಡುಕ್ತಾ ಇರ್ತೀಯ ಅಲ್ವಾ? ಪಾಪ ನೀನು. ನನಗೋಸ್ಕರ ನೀನು ಎಷ್ಟು ನೋವು ತಿಂತಾ ಇದೆಯಾ ಏನೋ. ನಾನು ತಪ್ಪಿಸ್ಕೊಂಡು ಬಂದ ಮೇಲೆ ನಿನಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಆಯಿತಾ? ನನ್ನಂಥ ಹೊರಟು ಹುಡುಗಿ ಬೇಡ ನಿನಗೆ. ತುಂಬ ಸಾಫ್ಟಾಗಿರೋ ಹುಡುಗಿ ಜೋಡಿ ಆಗಬೇಕು ನಿನಗೆ. ನಿನ್ನನ್ನು ಮಗು ಥರ ಕಾಳಜಿ ಮಾಡೋ ಹುಡುಗಿ ನಿನಗೆ ನೋಡ್ತೀನಿ. ದಿನಕ್ಕೆ 10 ಬಾರಿ ಅನಾಮಿಕನನ್ನು ನೆನೆಸಿಕೊಂಡು ಅವನದ್ದೇ ಜಪ ಅವಳಿಗೆ. ಎಲ್ಲವನ್ನು ಕಳೆದುಕೊಂಡ ವಿರಾಗಿನಿಗೆ ಅನಾಮಿಕನ ನೆನಪೇ ಚೈತನ್ಯ. ಅವನು ಅವಳ ಉತ್ಸಾಹದ ಬೂಸ್ಟರ್. ಅಪ್ಪ ಅಮ್ಮ ಇಷ್ಟ ಏನು ಮಾಡ್ತಾ ಇರ್ಬೋದು? ನನ್ನನ್ನು ತಪ್ಪು ತಿಳ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದಾ? ಪಾಪ ಅವರು. ಅಪ್ಪ ಮಾಡಿಸಿದ ಒಡವೆ ಬೇರೆ ನಾನೇ ಕದ್ಕೊಂಡು ಬಂದೆ. ಈ ಪಾಪಿ ಎಲ್ಲವನ್ನ ಬ್ಯಾಂಕ್ ಲಾಕರ್ನಲ್ಲಿ ಸೇಫಾಗಿಟ್ಟಿದ್ದಾನೆ. ಇಲ್ಲಾಂದರೆ ನಾನು ಓಡೋಗುವಾಗ ಅದನ್ನು ಕದ್ಕೊಂಡು ಹೋಗ್ತಿದ್ದೆ. ಈ ರಾಕ್ಷಸನಿಗೆ ನಾನೇ ಶನಿಯಾಗಿ ಕಾಡಬೇಕು. ಯಾಕಾದರೂ ಬದುಕಿದ್ದೀನೋ? ಒಂದು ಸಲ ಸಾವು ಕೊಡು ಇಚ್ಛಾ ಅಂತ ಇಲಿ ಮರಿ ಥರ ನನ್ನ ಕಾಲು ಹಿಡಿದು ಬೇಡಬೇಕು. ಆ ಥರ ಶಿಕ್ಷೆ ಕೊಡಬೇಕು. ಬಿಡಲ್ಲ ಕಣೋ ಭುವನ್, ಬಿಡಲ್ಲ. ಒಂದಲ್ಲ ಒಂದಿನ ನನ್ನ ಸಮಯ ಬಂದೇ ಬರುತ್ತೆ. ಆ ದಿನ ನಿನಗಿದೆ ಜಾತ್ರೆ ಎಂದು ಮನದಲ್ಲೇ ಬೈದುಕೊಳ್ಳುತ್ತಲೇ ಇದ್ದಳು. ಡ್ರಗ್ಸ್ ಮತ್ತಿಂದ ಮಾತಾಡಲು ಆಗದ ಹುಡುಗಿಗೆ ಅದು ಬಿಟ್ಟು ಬೇರೆ ಯಾವ ದಾರಿಯೂ ಇರಲಿಲ್ಲ. ಮನದಲ್ಲೇ ಮಂಟಪ ಕಟ್ಟೋದಷ್ಟೇ ಜೀವನವಾಗಿತ್ತು. ಮುಂದುವರಿಯುವುದು.